ಎಸ್ ರೆಡಿ 7+7 ಎರಡು ಅವಧಿಯ ಪಂದ್ಯ 7+7 ಈಗಾಗಲೇ ಜಿಜೆಸಿ ಮೂಡಿಗೆರೆ ವಿರುದ್ಧವಾಗಿ ಆಡಿರುವಂತ ಎದುರಾಳಿಗಳು ಉತ್ತಮವಾದಂಥ ಪೈಪೋಟಿಯನ್ನು ನೀಡಿ ಎರಡೂ ಪಂದ್ಯಗಳು ಕೂಡ ಬಹಳಷ್ಟು ಫೈನಲ್ ಪಂದ್ಯದ ರೀತಿ ಇತ್ತು. ಅದು ಒಂದು ಜನ್ನಾಪುರ ಒಂದು ಜಾವಳಿ ಆ ರೀತಿಯ ಒಂದು ಪಂದ್ಯ ಇದಾಗತ್ತೆ. ಈ ಎರಡೂ ತಂಡಗಳು ಕೂಡ ಬಲಿಷ್ಠ ಬಲಾಢ್ಯ ತಂಡಗಳು, ಎರಡೂ ಕೂಡ ಮದಗಜಗಳಂತೆ ಹೋರಾಟವನ್ನು ಮಾಡುವಂತ ತಂಡಗಳಾಗಿದ್ದಾವೆ. ಕಾದೋಡಬೇಕಾಗಿದೆ. ಜಯ ಅಂತಿಮವಾಗಿ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಳ್ಳುವಂತ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡ ಅದಾವುದು. ಒಂದು ಕಡೆ ನಜರಾತ್, ಮತ್ತೊಂದು ಕಡೆ ಜಿಜೆಸಿ ಮೂಡಿಗೆರೆ. ನಜರಾತ್ ಒಂದ ಟಾಸ್ ಅಂಡ್ ಚೂಸ್ ಟು ಕೋರ್ಟ್. ಪ್ರಥಮ ರೇಡ್ ಅನ್ನ ಮಾಡುವಂತ ಅವಕಾಶವನ್ನ ಜಿಜೆಸಿ ತಂಡಕ್ಕೆ ನೀಡ್ತಾ ಇದೆ. ನಮ್ಮ ತೀರ್ಪುಗಾರರು ಬೇಗನೆ ಸಜ್ಜುಗೊಳ್ಳಬೇಕಾಗಿ ಮನೆ ಮೇಲೆ ಮಾಡಿಕೊಳ್ತಾ ಇದ್ದಾವೆ. ಎಲ್ಲ ಕಬಡ್ಡಿಯ ಅಭಿಮಾನಿಗಳ, ವೀಕ್ಷಕರ, ಪ್ರೇಕ್ಷಕರ ಈ ಒಂದು ಪಂದ್ಯವನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಯಾರಾದ್ರೂ ಕೂಡ ಮೊಬೈಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ತಮ್ಮ ಜೇಬನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಕಬಡ್ಡಿ ಆಟದ ಪ್ರತಿ ಕ್ಷಣದ ರೋಚಕತೆಯನ್ನ ನೀವು ಸವಿಯೋದನ್ನ ಮಿಸ್ ಮಾಡ್ಕೊಳ್ತೀರಾ. ಎಸ್, ಇದೀಗ ಲೈನ್ ಡ್ರಾನ್, ಗೇಮ್ ಆನ್, ಕಬಡ್ಡಿ. यस, पहला रेड है अभी. ಮೊದಲ ರೇಡ್ ಅಲ್ಲಿ ಅಭಿ ಕಾದೋಡಬೇಕಾಗಿದೆ. ಸಾಕಷ್ಟು ಪೈಪೋಟಿ ಇರುತ್ತೆ ಒಂದು ಪಂದ್ಯದಲ್ಲಿ. ರೇಡರ್ಗಳ ಹಾವಳಿ, ಡಿಫೆಂಡರ್ಗಳ ಹಾವಳಿ, ಆಲ್ರೌಂಡರ್ಗಳ ಭರಾಟೆ ಎಲ್ಲವೂ ಕೂಡ ಇರುತ್ತೆ. ಅಭಿ ಎಂಟಿ ರೈಡ್, ಆರಂಭಿಕ ರೇಡ್ ಎಂಟಿ ರೈಡ್ ಆಗಿದೆ. ಇದೀಗ ನೋಡ್ತಾ ಇದ್ದೇವೆ ನಜರತ್ ತಂಡದ ಪ್ರಮುಖ ರೇಡರ್ ಆಗಿ ಉಳಿಸಿಕೊಂಡಿರುವಂತಹ ಆಟಗಾರ ಎಸ್ ಎಂಟಿ ರೈಡ್ ಆಗುತ್ತಾ ಕಾದೋಡಬೇಕಾಗಿದೆ. ಯಾವಾಗಲೂ ಕೂಡ ಆರಂಭಿಕ ರೈಡ್ ಕಬಡ್ಡಿ ಆಟದಲ್ಲಿ ಎಂಟಿ ರೈಡ್ ಆಗಿರುತ್ತೆ, ಟೆಸ್ಟ್ ರೈಡ್ ಆಗಿರುತ್ತೆ. ಕಾದು ನೋಡಬೇಕಾಗಿದೆ ಎಂಟಿ ರೈಡ್. ಈ ತಂಡಗಳು ಕೂಡ ಎದುರಾಳಿ ತಂಡದ ಡಿಫೆನ್ಸ್ ಅನ್ನ ಚೆಕ್ ಮಾಡುವಂತ ನಿಟ್ಟಿನಲ್ಲಿ ಎಂಟಿ ರೈಡ್ ಅನ್ನು ಮಾಡಿಕೊಂಡಿದ್ದಾರೆ. ಎಸ್, ನೋಡ್ತಾ ಇದ್ದಾವೆ ಹೂಡ ಕೌಶಿಕ್, ಚೆಸ್ ನಂಬರ್ 13 ಅವಕಾಶವನ್ನ ನೀಡ್ತಾ ಇಲ್ಲ. ಬೋನಸ್ಗಾಗಿ ಬಾಚ್ ಆಗ್ತಾರೆ, ಕಾದು ನೋಡಬೇಕಾಗಿದೆ. ಬೋನಸ್ ಆಗಿದೆಯಾ ಇಲ್ಲ ಎಂಬತಕ್ಕಂಥ ಸೂಚನೆ ಬರ್ತಾ ಇದೆ. ಚೆಸ್ ನಂಬರ್ 2 ಝೋನ್ ರೈಡಿಂಗ್ ಹಿಡಿಯುವಂತ ಒಂದು ಪ್ರಯತ್ನ. ಎಸ್, ಮಲ್ಟಿಪಲ್ ರೈಡ್ ಪಾಯಿಂಟ್ಸ್ ಅನ್ನ ಗಳಿಸುವಂತ ರೈಡ್ ಆಗ್ತಾ ಇದೆ. ವಾಟರ್ ರೈಡ್ ನಜರತ್ ಚೆಸ್ ನಂಬರ್ 2 ನೆರವಿಗೆ ಬರ್ತಾ ಇದ್ದಾರೆ. ಮತ್ತೆ ಕೌಶಿ ಚೆಸ್ ನಂಬರ್ 13 ದಾಳಿಯಲ್ಲಿ ಒತ್ತಡ ಇದೆ, ಪ್ರೆಸರ್ ಇದೆ. ಪ್ರೆಸರ್ನ ಕ್ರಿಯೇಟ್ ಮಾಡುವಂತ ಎದ್ದವನ್ನ ಎದುರಾಳಿ ತಂಡದ ಡಿಫೆಂಡರ್ಗಳು ಮಾಡ್ತಾ ಇದ್ದಾರೆ. ಒತ್ತಡವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ. ಪ್ರೆಸರ್ನ ಬೋನಸ್ 1-2 1-2 ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ ಚೆಸ್ ನಂಬರ್ 2 ಇಂದಿನ ರೈಡ್ ನಲ್ಲಿ 2 ಅಂಕವನ್ನು ಗಳಿಸಿಕೊಂಡಿದ್ರು. ಮಲ್ಟಿಪಲ್ ಪಾಯಿಂಟ್ ಅನ್ನು ಗಳಿಸಿಕೊಂಡಿದ್ದಂತ ಆಟಗಾರ. 1-2 1-2 ಅದ್ಭುತವಾದಂತ ಒಂದು ಪಂದ್ಯ ಆಗುವಂತ ನಿಟ್ಟಿನಲ್ಲಿ ಪಂದ್ಯ ಸಾಗ್ತಾ ಇದೆ. ಸಮಯದ ಕೋರಿಕೆ. ಕುಟ್ಟೀರವರ ಗರಡಿಯಲ್ಲಿ ಪಳಗಿರುವಂತ ತಂಡ ನಜರತ್ ಒಂದು ಕಡೆ, ಮತ್ತೊಂದು ಕಡೆ ಪ್ರದೀರ್ ಅವರ ಗರಡಿಯಲ್ಲಿ ಪಳಗಿರುವಂತ ತಂಡ ಜಿಜೆಸಿ ಮೂಡಿಗೆರೆ ಮತ್ತೊಂದು ಕಡೆ. ತುರುಸಿನ ಬಿರುಸಿನ ಪೈಪೋಟಿಯುತ ಕುತೂಹಲ ಭರಿತವಾದಂತ ಪಂದ್ಯ ಇದಾಗ್ತಾ ಇದೆ. ಈಗಾಗಲೇ 1-2 ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕೌಶಿಕ್ ದಾಳಿಯಲ್ಲಿ ಚೆಸ್ ನಂಬರ್ 13 ಬೋನಸ್ ಅನ್ನು ಗಳಿಸ್ಕೊಳ್ತಾರೆ. ಕಾದೊಡಬೇಕಾಗಿದೆ. ಬೋನಸ್ ಮಾಡುವಂತ ಯತ್ನ ಇದೆ, ಪ್ರಯತ್ನ ಇದೆ. ನೋಡ್ತಾ ಇದ್ದಾವೆ ಈ ಕಡೆ ಬೋನಸ್,
ಆ ಕಡೆ ಪಾಯಿಂಟ್. ವಾಡ ಮ್ಯಾಚ್, ಅದ್ಭುತವಾದಂತ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ವೇಟ್ ವೇಟ್ ವೇಟ್, ಅಬ್ಬಾ ಏನ್ ಸೌಂಡ್ ಇದೆ ಗುರು, ಜೋಶು ಬಲು ಜೋರಾಗಿದೆ. ಈ ರೀತಿ ಇರಬೇಕು ಕಬಡ್ಡಿ ಆಟ. ಹೇಗಿದೆ ಅಂತ ಅಂದ್ರೆ ಪ್ರೇಕ್ಷಕರ, ವೀಕ್ಷಕರ, ಕಬಡ್ಡಿ ಅಭಿಮಾನಿಗಳ ಹರ್ಷೋದ್ಗಾರ ಈ ರೀತಿ ಇರಬೇಕು. 4-2 ಇನ್ ಫೇವರ್ ಆಫ್ ನಜರತ್. ಮತ್ತೆ ಅದೇ ರೈಡರ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಾಲ್ಕು ಗಂಟೆ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ಹಿಡಿಯುವಂತ ಒಂದು ಪ್ರಯತ್ನ. ಓ ಬಲ ಬಲ, ಇಲ್ಲಿ ನೋಡ್ತಾ ಇದ್ದೇವೆ ಅಂತಿಮ ಹಂತದಲ್ಲಿ ಮೈ ಮಾರಿದ್ರು. ವಾಟ್ ರೆಡ್ ಮಿಷನ್ ಆಗ್ತಾ ಇದ್ದಾರೆ. ಚೆಸ್ಟ್ ನಂಬರ್ 2 ನಜರತ್ ತಂಡಕ್ಕೆ. ಚೇತು ಜೆಜೆಸಿ ತಂಡದ ಆಟಗಾರ ಬೋನಸ್ ಮಾಡ್ತಾರೆ, ಕಾದೊಡಬೇಕಾಗಿದೆ. ಉತ್ತಮವಾಗಿದೆ, ಫುಡ್ ವರ್ಕ್ ಕೂಡ ಇದೆ. ಎಸ್, ನೋಡ್ತಾ ಇದ್ದೇವೆ. ಉತ್ತಮವಾದಂತ ರೀತಿಯಲ್ಲಿ ಕಬಡ್ಡಿ ಆಟವನ್ನು ನಾವೆಲ್ಲರೂ ಕೂಡ ಕಣ್ತುಕೊಳ್ತಾ ಇದ್ದೇವೆ. ಒಂದು ಕಡೆ ನಜರತ್, ಮತ್ತೊಂದು ಕಡೆ ಜಿಜೆಸಿ ಬುಡಿಗೆರೆ. ಇಬ್ಬರ ಡಿಫೆನ್ಸ್ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗ್ತಾ ಇದೆ. ಮತ್ತೆ ರೆಡ್ ಮೆಷಿನ್ ಚೆಸ್ಟ್ ನಂಬರ್ 2 ಬಂದಿದ್ದಾರೆ. ನಜರತ್ ತಂಡದ ಪರವಾಗಿ ಹಿಡಿಯುವಂತ ಒಂದು ಪ್ರಯತ್ನ. ಆದ್ರೆ ಈ ಬಾರಿ ಏನಾಗಿದೆ ಕಾದೊಡಬೇಕಾಗಿದೆ. ಓ ಆಲ್ ಔಟ್ ಅನ್ನ ನೀಡ್ತಾ ಇದೆ ನಜರತ್ ತಂಡದ ಈ ರೈಡ್ ಮಿಷನ್ ಚೆಸ್ಟ್ ನಂಬರ್ 2. ಏನಾಗ್ತಾ ಇದೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದ್ಭುತವಾದಂತ ರೀತಿಯಲ್ಲಿ ಸಪೋರ್ಟ್ ಸಿಗ್ತಾ ಇದೆ, ಪ್ರೋತ್ಸಾಹ ಸಿಗ್ತಾ ಇದೆ, ಜೋಶ್ ಸಿಗ್ತಾ ಇದೆ. 9-2 9-2 ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ ಸಮಯದ ಕೋರಿಕೆ, ವಿರಾಮದ ಕೋರಿಕೆ. ಒಂದು ಕಡೆ ಪ್ರದೀರವರ ಒಂದು 9-2 9-2 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. ಚೆಸ್ಟ್ ನಂಬರ್ 2 ಮೇಲೆ ಗಮನವನ್ನ ಇಟ್ಕೋಬೇಕು, ಗಮನವನ್ನ ನೀಡಬೇಕಾಗತ್ತೆ. ರೆಡ್ ಮೆಷಿನ್ ಆಗಿ ಹೊರಹೊಮ್ತಾ ಇದ್ದಾರೆ. ಅದ್ಭುತವಾದಂತ ರೈಡಿಂಗ್ ನಲ್ಲಿ ಪಾಯಿಂಟ್ಸ್ ಗಳನ್ನ ತರ್ತಾ ಇದ್ದಾರೆ. ಮಲ್ಟಿಪಲ್ ಪಾಯಿಂಟ್ಸ್, ಸಿಂಗಲ್ ಪಾಯಿಂಟ್ಸ್ ಜೊತೆಗೆ ಉತ್ತಮವಾದಂತ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. 9-2 ಇನ್ ಫೇವರ್ ಆಫ್ ನಜರತ್. ಕೌಶಿ ಮತ್ತೊಮ್ಮೆ ಈ ತಂಡದಲ್ಲಿ ರೆಡ್ ಮೆಷಿನ್ ಆಗ್ತಾರೆ, ಕಾದ್ ನೋಡಬೇಕಾಗಿದೆ. ಜಿಜೆಸಿ ಮುಡಿಗೆರೆ ತಂಡದ ಆಟಗಾರ ಹಿಡಿಯುವಂತ ಒಂದು ಪ್ರಯತ್ನ. ಓ ಇಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ಗಳಿಸಿಕೊಳ್ಳುವಂತ ಒಂದು ಅವಕಾಶ. ಮತ್ತೆ ಇಲ್ಲಿ ನೋಡ್ತಾ ಇದ್ದೇವೆ 2 ಪಾಯಿಂಟ್ಸ್. ವಿರಾಮದ ಕೋರಿಕೆ. ಮತ್ತೆ ಪ್ರತಿ ಕ್ಷಣಕ್ಕೂ ಕೂಡ ರೋಚಕತೆಯನ್ನ, ರೋಮಾಂಚಕತೆಯನ್ನ, ಕುತೂಹಲವನ್ನು ಉಂಟು ಮಾಡ್ತಾ ಇದೆ. 9-4 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. ಜುಂಬಲಕ ಅಲ್ಲಿ ನೋಡಿ, ಜೋಶ್ ನೋಡಿ. ಇದು ಕಬಡ್ಡಿಗೆ ಬೇಕಾಗಿರೋದು. ಈ ಜೋಶು ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿದೆ. ದಯವಿಟ್ಟು ಬನ್ನಿ, ಕಾಲೇಜ್ ಪ್ರಾಪರ್ಟಿ ಅಂತ ಕೆಳಗಿಳಿರಿ, ಸುಮ್ಮನೆ ಕೂತ್ಕೊಳ್ಳಿ ಸರ್. ಹೇಳಿದೆ ಸರ್ 7+7 2 ಅವಧಿಯ ಆಟ. ದಯವಿಟ್ಟು ಅದ್ರ ಮೇಲೆ ಕುಣಿಬೇಡಿ, ಯಾಕಂದ್ರೆ ಅದು ಕಾಲೇಜಿನ ಪ್ರಾಪರ್ಟಿ. ಕೆಳಗಡೆ ಬೇಕಾದ್ರೆ ಇಳಿದು ಕುಣಿರಿ, ಕೇಳಲ್ಲ. ಎಸ್, ಮತ್ತೊಮ್ಮೆ ನೋಡ್ತಾ ಇದ್ದೇವೆ ಆಟಿಟ್ಯೂಡ್ ನೋಡ್ತಾ ಇದ್ದೇವೆ. ಅದ್ಭುತ, ಸಖತ್ತಾಗಿದೆ. ಚೆಸ್ಟ್ ನಂಬರ್ 7 ಹಿಡಿಯುವಂತ ಒಂದು ಪ್ರಯತ್ನ. ಓಡಾರಾಡ ಮತ್ತೆ ಅಂಕ ಬರ್ತಾ ಇದೆ ನಜರತ್ ತಂಡಕ್ಕೆ.
10-4, 10-4 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. ಮತ್ತೆ ಕೌಶಿಕ್ ಈ ಬಾರಿ ಬೋನಸ್ 10-5. ಎಸ್, ಧೀಮಂತ ಆಟಗಾರ ಚೆಸ್ ನಂಬರ್ 3. ಈ ಬಾರಿ ಮತ್ತೆ ಪಾಯಿಂಟ್ ಬರ್ತಾ ಇದೆ. ಮತ್ತೆ ಕೌಶಿಕ್ ಪದೇ ಪದೇ ಬೋನಸ್ ದಾಳಿಯನ್ನು ಮಾಡ್ತಾ ಇದ್ದಾರೆ. ಬೋನಸ್ ಅನ್ನು ಗಳಿಸಿಕೊಳ್ಳುವ ಮುಖಾಂತರವಾಗಿ ಬೋನಸ್ ಕಾ ಬಾದ್ಶಾ ಆಗ್ತಾ ಇದ್ದಾರೆ. ಆ ಕಡೆ ರೆಡ್ ಮಿಷನ್, ಈ ಕಡೆ ಬೋನಸ್ ಕಾ ಬಾದ್ಶಾ. ಕೌಶಿಕ್ 13, ಮತ್ತೆ ಬೋನಸ್ 6-11. ಪ್ರತಿ ಕ್ಷಣಕ್ಕೂ ಕೂಡ ರೋಚಕತೆ ಇದೆ. 6-11 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. ನೋಡ್ತಾ ಇದ್ದೇವೆ ಚೆಸ್ ನಂಬರ್ 2 ರೆಡ್ ಮೆಷಿನ್. ಆದಿರಥ್ ಅದ್ಭುತವಾದಂತ ಆಟದ ಪ್ರದರ್ಶನ. ಚೆಸ್ ನಂಬರ್ 2 ನಜರತ್ ತಂಡದ ಆಟಗಾರ. ಎಸ್, ಮತ್ತೆ ಕೌಶಿಕ್ ದಾಳಿ ಬರ್ತಾ ಇದೆ. ಇಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಳ್ತಾ ಇದೆ. 11-6, 11-6, 11-6 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. ಪುಟ್ಟಿದೇಳುವಂತ ಪ್ರದರ್ಶನವನ್ನ ನೀಡುತ್ತದೆ, ಕಾದು ನೋಡಬೇಕಾಗಿದೆ. ಕಮ್ ಬ್ಯಾಕ್ ಅನ್ನು ಮಾಡುತ್ತಾ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸೆಕೆಂಡ್ ಹಾಫ್ ಬಾಕಿ ಇದೆ. ಸೆಕೆಂಡ್ ಹಾಫ್ ನಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡಿ ಗೆದ್ದಿರುವಂತಹ ಉದಾಹರಣೆಗಳು ಸಾಕಷ್ಟು ಪಂದ್ಯಗಳಲ್ಲಿ ನಾವು ನೋಡಿದ್ದೇವೆ. ಆ ಒಂದು ಪಂದ್ಯಕ್ಕೆ ಉದಾಹರಣೆ ಅಂತ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಕಮ್ ಬ್ಯಾಕ್ ಅನ್ನು ಮಾಡಿ ಗೆಲ್ಲುವಂತದ್ರಲ್ಲಿ ಬಹಳಷ್ಟು ಪರಿಣಿತಿಯನ್ನು ಪಡ್ಕೊಂಡಿರುವಂತ ತಂಡ. ಹಾಗೆ ಇಲ್ಲಿ ಏನಾದ್ರೂ ಕೂಡ ಮೂಡಿಗೆರೆ ತಂಡ ಏನಾದ್ರೂ ಕೂಡ ಕಮ್ ಬ್ಯಾಕ್ ಅನ್ನ ಮಾಡಿ ಗೆಲುವನ್ನು ಪಡ್ಕೊಳ್ಳುವಂತ ಕಾದು ನೋಡಬೇಕಾಗಿದೆ. ಎದುರಾಳಿ ತಂಡ ನಜರತ್ ಅನ್ನ ಕಡೆಗಣಿಸುವಂತಿಲ್ಲ. ಈಗಾಗಲೇ 5 ಅಂಕದ ಮುನ್ನಡೆಯಲ್ಲಿದೆ. ಈ 5 ಅಂಕದ ಮುನ್ನಡೆ ಕಬಡ್ಡಿ ಆಟದಲ್ಲಿ ಏನೇನೂ ಅಲ್ಲ. ಯಾವ ಕ್ಷಣದಲ್ಲಾದ್ರೂ ಕೂಡ ಆಟದ ಗತಿ ಬದಲಾಗಬಹುದು. ಆ ಗತಿ ಯಾವಾಗ ಬದಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ಕಡೆ ನಜರತ್, ಮತ್ತೊಂದು ಕಡೆ GJC ಮೂಡಿಗೆರೆ. 11-6 ಮತ್ತೆ ಎಸ್, ಆದಿರಥ್ ಮತ್ತೊಮ್ಮೆ ದಾಳಿಯಲ್ಲಿ. ಚೆಸ್ ನಂಬರ್ 2 ರೆಡ್ ಮೆಷಿನ್ ನಜರತ್ ತಂಡದ ಆಟಗಾರ ದಾಳಿಯಲ್ಲಿದ್ದಾರೆ. ಎಸ್, ಮತ್ತೊಮ್ಮೆ ನೋಡ್ತಾ ಇದ್ದೇವೆ ದಾಳಿಯಲ್ಲಿ ಆದಿರಥ್ ಎಂಪ್ಟಿ ರಾಡ್ ಆಗುವಂತ ಲಕ್ಷಣ. ಎನರ್ಜಿಯನ್ನು ಉಳಿಸ್ಕೊಳ್ತಾ ಇದ್ದಾರೆ. 5 ಅಂಕದ ಮುನ್ನಡೆ ಇದೆ. ಒತ್ತಡ ಇಲ್ಲ, ಪ್ರೆಸರ್ ಇಲ್ಲ. ಮತ್ತೆ ಕೌಶಿಕ್ ಚೆಸ್ ನಂಬರ್ 13 ದಾಳಿಯಲ್ಲಿ ನೋಡ್ತಾ ಇದ್ದೇವೆ. ಪ್ರತಿ ಇದರಲ್ಲೂ ಕೂಡ ಬೋನಸ್ ಅನ್ನು ಗಳಿಸುವಂತ ಯತ್ನ. ಈ ಬಾರಿ ಬೋನಸ್ ಪ್ಲಸ್ ಅಂಕ ಸಿಗ್ತಾ ಇದೆ. 8-11 ಬೆನ್ನತ್ತಿ ಬರ್ತಾ ಇದೆ. ಬೇತಾಳ ಅನ್ನುವ ರೀತಿಯಲ್ಲಿ ಬರ್ತಾ ಇದ್ದಾರೆ. ಬೋನಸ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ಚಿನ್ಮಯ್ ಚೆಸ್ ನಂಬರ್ 7 ಯಶಸ್ಸನ್ನು ಗಳಿಸಿಕೊಂಡಿದ್ರೆ ಕಾದು ನೋಡಬೇಕಾಗಿದೆ. 6 ಜನರ ಡಿಫೆನ್ಸ್ ಇದೆ. ಕಬಡ್ಡಿ ಆಟದಲ್ಲಿ 7 ಅಥವಾ 6 ಜನ ಇದ್ದಾಗ ಬೋನಸ್ ಅನ್ನು ಗಳಿಸಿಕೊಳ್ಳುವಂತ ಅವಕಾಶ ಇದೆ. 12-8 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. 12-8 ಕೌಶಿಕ್ ಮತ್ತೊಮ್ಮೆ ದಾಳಿಯಲ್ಲಿ. ಚೆಸ್ ನಂಬರ್ 13 ಮತ್ತೆ ಬೋನಸ್ ಮಾಡುವಂತ ಒಂದು ಪ್ರಯತ್ನ ಇದೆ. ಇಲ್ಲಿ ನೋಡಬೇಕಾಗಿದೆ, ಏನಂತ ನೋಡಬೇಕಾಗಿದೆ. ಬೋನಸ್ +1 ಸಿಗ್ತಾ ಇದೆ ಪಾಯಿಂಟ್. 10-12 ಮೈ ಮಾರಿದ್ರೆ ಕಬಡ್ಡಿ ಆಟದಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಲ್ಲಿ ಮತ್ತೆ ಬೋನಸ್ಗೆ ಪ್ರಯತ್ನ. ಆದಿರಥ್ ನಜರತ್ ಬಣ್ಕಲ್ ತಂಡದ ಆಟಗಾರ ಚೆಸ್ ನಂಬರ್ 2 ರೆಡ್ ಅಲ್ಲಿ ಸಾಕಷ್ಟು ಅಂಕವನ್ನು ಗಳಿಸಿಕೊಂಡು ಬರ್ತಾ ಇದ್ದಾರೆ. ರೆಡ್ ಮೆಷಿನ್ ಆಗ್ತಾ ಇದ್ದಾರೆ. 13-10 ಸಮಯದ ಕೋರಿಕೆ, ವಿರಾಮದ ಕೋರಿಕೆ.
ಕೊನೆಯ 5 ನಿಮಿಷದ ಆಟ ಬಾಕಿ ಇದೆ ಎಂಬತಕ್ಕಂಥ ಸೂಚನೆ ಬರ್ತಾ ಇದೆ. 13-10 ಕೇವಲ 3 ಅಂಕದ ಮುನ್ನಡೆ ನಜರತ್ ತಂಡಕ್ಕೆ, 3 ಅಂಕದ ಹಿನ್ನಡೆ ಇದೆ ಜಿಜೆಸಿ ಮೂಡಿಗೆರೆ ತಂಡಕ್ಕೆ. ಯಾವಾಗ ಗತಿ ಬದಲಾಗುತ್ತೆ ಆಟದಲ್ಲಿ ಕಾದು ನೋಡಬೇಕಾಗಿದೆ. ಕಬಡ್ಡಿ ಆಟದಲ್ಲಿ ಕೊನೆಯ 1 ನಿಮಿಷದಲ್ಲಿ 1 ರೈಡ್ನಲ್ಲಿ 10 ಅಂಕವನ್ನು ತರುವಂತ ಅವಕಾಶ ಇದೆ ಕಬಡ್ಡಿ ಆಟದಲ್ಲಿ. ಅದು ಯಾವಾಗ ಗತಿ ಬದಲಾವಣೆಯನ್ನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಆ ರೈಡನ್ನು ಮಾಡುವಂತ ರೈಡರ್ ಯಾರು ಕಾದು ನೋಡಬೇಕಾಗಿದೆ. ಚಿನ್ಮಯ್ ಈ ಬಾರಿ ದಾಳಿಯಲ್ಲಿದ್ದಾರೆ. ನಜರತ್ ತಂಡದ ಆಟಗಾರ ಚೆಸ್ ನಂಬರ್ 7. 7 ಜನರ ಡಿಫೆನ್ಸ್ ಇದೆ. ಇದುವರೆಗೂ ಕೂಡ ಮೂಡಿಗೆರೆ ತಂಡ ಡಿಫೆನ್ಸ್ ಕೆಲಸ ಮಾಡ್ತಾ ಇಲ್ಲ. ಅಭಿ ತಪ್ಪನ್ನ ಮಾಡಿಕೊಂಡ್ರು. ಮಿಡ್ಲ್ ಲೈನ್ ಹತ್ರದಲ್ಲಿ ಟ್ಯಾಕಲ್ ಮಾಡುವಂತ ಯತ್ನ. ಮತ್ತೆ ಬೋನಸ್, ಸುಲಭವಾಗಿ ಬೋನಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 11-14 ಈ ಬಾರಿ ಮತ್ತೆ ಸುಲಭವಾಗಿ ಟಚ್ ಮುಖೇನವಾಗಿ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. ಮತ್ತೆ ಬೋನಸ್ ಕಾ ಬಾದ್ಶಾ ಕೌಶಿಕ್. 12-15 3 ಅಂಕದ ಮುನ್ನಡೆ ಹಾಗೆ ಇದೆ. ತಗ್ಗಿಸ್ಕೋಬೇಕಾಗಿದೆ ಹಿನ್ನಡೆಯಲ್ಲಿರುವಂತಹ ಜಿಜೆಸಿ ಮೂಡಿಗೆರೆ. ಯಾವ ಕ್ಷಣದಲ್ಲಿ ಬದಲಾಗುತ್ತೆ ಆಟದ ಗತಿ ನೋಡಬೇಕಾಗಿದೆ. ರೈಡ್ನಲ್ಲಿ ಚಿನ್ಮಯ್, ಎಂಟಿ ರೈಡ್, ಅಫಿಷಿಯಲ್ ಟೈಮ್ ಔಟಾ. 15-12 3 ಅಂಕದ ಮುನ್ನಡೆಯಲ್ಲಿ ನಜರತ್ ತಂಡ. ಮತ್ತೆ ಕೌಶಿಕ್ ರವರ ದಾಳಿಯಲ್ಲಿ ಕಾದು ನೋಡಬೇಕಾಗಿದೆ. ಬದಲಾವಣೆ ಆಗುತ್ತೆ ಆಟದಲ್ಲಿ, ಏನಾದ್ರೂ ಕೂಡ ಬೋನಸ್ ಮಾಡ್ಕೊಂಡ್ ಬರ್ತಾರೆ, ಕಾದು ನೋಡಬೇಕಾಗಿದೆ. ಅಂಕವನ್ನ ತರ್ತಾರ, ಬೋನಸ್ ಕೂಡ ಮಾಡ್ತಾರ, ಕಾದು ನೋಡಬೇಕಾಗಿದೆ. ಟಚ್ ಪಾಯಿಂಟ್ ಬರ್ತಾ ಇದೆ, ಮಿಸ್ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ ಆಗಿ ಬರ್ತಾ ಇದ್ದಾರೆ. ಟಚ್ ಪಾಯಿಂಟ್ ಅನ್ನು ಸುಲಭವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕೌಶಿಕ್. 13-15 15-13 ಪಂದ್ಯ ಸಾಗಿ ಬರ್ತಾ ಇದೆ. ಆದಿರತ್ ರೈಡ್ ಮಷೀನ್ ನಜರತ್ ತಂಡದ ಆಟಗಾರ ಚೆಸ್ ನಂಬರ್ 2 ದಾಳಿಯಲ್ಲಿ ಈ ಬಾರಿ ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಅಂಕವನ್ನ ಮಲ್ಟಿಪಲ್ ತಪ್ಪು, ರಾಂಗ್ ಟೈಮ್ ನಲ್ಲಿ ಬೋನಸ್ +1. ಹದಿನೇಳು 13 ಕೊನೆಯ 3 ನಿಮಿಷದ ಆಟ ಬಾಕಿ ಇದೆ ಎಂಬತಕ್ಕಂಥ ಸೂಚನೆ ಬರ್ತಾ ಇದೆ. 17-13 4 ಅಂಕದ ಮುನ್ನಡೆ ಇದೆ ನಜರತ್ ತಂಡಕ್ಕೆ, 4 ಅಂಕದ ಹಿನ್ನಡೆ ಜಿಜೆಸಿ ಮೂಡಿಗೆರೆ ತಂಡಕ್ಕೆ. ಕಾದು ನೋಡಬೇಕಾಗಿದೆ ಚಾಂಪಿಯನ್ ಆಗುವಂತ ತಂಡ ಅದಾವುದು. ಕೌಶಿಕ್ ರವರ ದಾಳಿ, ಈ ಕಡೆಯಿಂದ ಆದಿರತ್ ಚೆಸ್ ನಂಬರ್ 2 ಆದ್ರೆ ಈ ಕಡೆ ಕೌಶಿಕ್ ಚೆಸ್ ನಂಬರ್ 13. ಬೋನಸ್ ಮತ್ತೆ ಹದಿನೇಳು 14 ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಿನ್ಮಯ್ ದಾಳಿಯಲ್ಲಿ ಎಂಟಿ ರೈಡ್, ಮತ್ತೆ ಕೌಶಿಕ ಬೋನಸ್ ತರ್ತಾರ, ಬೋನಸ್ ಕಾ ಬಾದ್ಶಾ ಟಚ್ ಪಾಯಿಂಟ್ ತರ್ತಾರ, ಕಾದೋಡ್ಬೇಕಾಗಿದೆ. ಓಡ ಬೋನಸ್ ಮತ್ತೆ 15-17 ಮತ್ತೆ ಆದಿರತ್ತು ಇಡಬೇಕ ಒಂದು ಪ್ರಯತ್ನ ಈ ಬಾರಿ. ಓ ಓ ಓ ಓ ಇಲ್ಲಿ ಏನಾಗ್ತಾ ಇದೆ? ಈಚ್ ಪಾಯಿಂಟ್ ಆಗ್ತಾ ಇದೆ. ಇದರಲ್ಲಿ ಈ ಒಂದು ರೈಡ್ ಮಷೀನ್ ಅನ್ನ ಬಂಧಿಸಿದ್ದಾರೆ. ಇಲ್ಲೇನಾದ್ರೂ ಕೂಡ ಬದಲಾವಣೆ ಆಗುತ್ತೆ ಆಟದಲ್ಲಿ, ಕಾದೋಡ್ಬೇಕಾಗಿದೆ. ಕೊನೆ 2 ನಿಮಿಷದ ಆಟ ಬಾಕಿ ಇದೆ. ಎಂತ ಪಂದ್ಯ ಆಗ್ತಾ ಇದೆ ಇದು! ಗ್ರ್ಯಾಂಡ್ ಫಿನಾಲೆ ಪಂದ್ಯ ಹೇಗೆ ಇರಬೇಕು ಹಾಗೆ ಆಗ್ತಾ ಇದೆ. ಗ್ರ್ಯಾಂಡ್ ಫಿನಾಲೆ ಪಂದ್ಯ ಪೈಸಾ ವಸೂಲ್ ಅನ್ನುವ ರೀತಿಯಲ್ಲಿ ನಡೀತಾ ಇದೆ.
ಅದ್ಭುತವಾಗಿದೆ, ಅತ್ಯದ್ಭುತವಾಗಿದೆ. ಈ ರೀತಿಯ ಪಂದ್ಯವನ್ನ ನಾವು ನೀವೆಲ್ಲರೂ ಕೂಡ ಈ ಒಂದು ಹೈಸ್ಕೂಲ್ ವಿಭಾಗದಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಆ ರೀತಿಯ ಪಂದ್ಯ ಸಾಗಿ ಬರ್ತಾ ಇದೆ. ಓಡ ಮ್ಯಾಚ್ ನಜರತ್ ವರ್ಸಸ್ ಜಿಜೆಸಿ ಮೂಡಿಗೆರೆ. ಕೊನೆಯ 2 ನಿಮಿಷದ ಆಟ ಬಾಕಿ ಇದೆ. ಈಚ್ ಒನ್ ಪಾಯಿಂಟ್. 18-16. ಇಲ್ಲೇನಾಗ್ತದೆ ಈಗ? ಮತ್ತೆ ಕೌಶಿ ದಾಳಿಯಲ್ಲಿ ಬೋನಸ್ ಸ್ಪರ್ಧೆ, ಮತ್ತೆ ಟಚ್ ಪಾಯಿಂಟ್ ಕೂಡ ಬರ್ತಾ ಇದೆ. ಇಲ್ಲಿ ಪಂದ್ಯ ಏನಾಗ್ತಾ ಇದೆ? ಕೇವಲ 1 ಪಾಯಿಂಟ್. 17-18. ಬೋನಸ್ ಮಾಡುವಂತ ಒಂದು ಪ್ರಯತ್ನ ಇಲ್ಲಿ. ಚಿನ್ಮಯ್ ಚೆಸ್ಟ್ ನಂಬರ್ 7 ಹಿಡಿಯುವಂತ ಒಂದು ಪ್ರಯತ್ನ, ಆದ್ರೆ ಮಿಸ್ ಮಾಡಿದ್ರು. ಇಲ್ಲಿ ಬೋನಸ್ +1. 20-17. 2017. 20-17. 18-20. ಬೋನಸ್ ಬರ್ತಾ ಇದೆ. ಮತ್ತೆ ಸಮಯದ ಕೋರಿಕೆ. ಹದಿನೆಂಟು 20 ಪಂದ್ಯ ಸಾಗಿ ಬರ್ತಾ ಇದೆ. ರೋಚಕ, ಬಲು ರೋಚಕ, ಕುತೂಹಲ, ರೋಮಾಂಚಕ, ಅದ್ಭುತವಾಗಿ ನಡೀತಾ ಇದೆ ಒಂದು ಪಂದ್ಯ. ಒಂದು ಕಡೆ ನಜರತ್ ಬಣ್ಕಲ್, ಮತ್ತೊಂದು ಕಡೆ ಜಿಜೆಸಿ ಮೂಡಿಗೆರೆ. ಪ್ರೇಕ್ಷಕರ, ವೀಕ್ಷಕರ, ಈ ಒಂದು ಪಂದ್ಯವನ್ನ ತಾವೆಲ್ಲರೂ ಕೂಡ ತುದಿಗಾಲಿನಲ್ಲಿ ನಿಂತು ಚೇರ್ನ ಮುಂಭಾಗದಲ್ಲಿ ಕುಳಿತು ನೋಡ್ತಾ ಇದ್ದೀರಾ. ಈ ರೀತಿಯ ಹರ್ಷೋದ್ಗಾರ. ಕೊನೆಯ 1 ನಿಮಿಷ ಆಟದ ಬಾಕಿ ಇದೆ. ಮತ್ತೆ ರೆಡ್ ಮಿಷನ್ ಆದಿರತ್ ದಾಳಿಯಲ್ಲಿ ಚೆಸ್ಟ್ ನಂಬರ್ 2 ಕಾದೋಡಬೇಕಾಗಿದೆ, ಏನ್ ಮಾಡ್ತಾರೆ ಅಂತ ಹೇಳಿ. ಡಿಫೆನ್ಸ್ ನಲ್ಲಿ ಕೇವಲ 5 ಜನ ಇದ್ದಾರೆ. 5 ಜನ ಇರುವಂತಹ ಸಂದರ್ಭದಲ್ಲಿ ಪಾಯಿಂಟ್ ಅನ್ನು ತರುವಂತದ್ದು ಕಷ್ಟಕರ. ಡಿಫೆನ್ಸ್ ಕೆಲಸ ಮಾಡುತ್ತೆ, ಕಾದೋಡಬೇಕಾಗಿದೆ ಜಿಜೆಸಿ ಮೂಡಿಗೆರೆ ತಂಡದವರು. 2 ಅಂಕದ ಮುನ್ನಡೆಯಲ್ಲಿದೆ ನಜರತ್ ಬಣ್ಕಲ್. ಇದರೊಂದಿಗೆ ಇಲ್ಲಿ ಹತ್ತೊಂಬತ್ತು 20 19-20 ಇನ್ ಫೇವರ್ ಆಫ್ ನಜರತ್ ಬಣ್ಕಲ್. 1 ಅಂಕದ ಮುನ್ನಡೆ ಇದೆ. ಏನಾಗ್ತಾ ಇದೆ ಇಲ್ಲಿ? ಏನೇನೋ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಬಹಳಷ್ಟು ತೋರಿಸಿನ ಪೈಪೋಟಿ ಇರುವಂತ ಸಂದರ್ಭದಲ್ಲಿ ಈ ರೀತಿ ಆದ್ರೆ ತಲೆ ಬಿಸಿ ಇನ್ನೂ ಜಾಸ್ತಿ ಆಗತ್ತೆ. ಎಸ್, ಬೇಗನೆ ಕೆಲವೇ ಸೆಕೆಂಡುಗಳ ಆಟ ಬಾಕಿ ಇರಬಹುದು. ಕೊನೆಯ ರೈಡ್ ಇರಬಹುದು. ಏನಾಗುತ್ತೆ ಇದು? ಬೆಸ್ಟ್ ಆಫ್ 5 ರೈಡ್ಗೆ ಹೋಗ್ತದ? ಮ್ಯಾಚ್ ಟೈ ಆಗ್ತದ? ಬೆಸ್ಟ್ ಆಫ್ 5 ರೈಡ್ ಅದರಲ್ಲೂ ಕೂಡ ಟೈ ಆಗೇನಾದ್ರೂ ಕೂಡ ಗೋಲ್ಡನ್ ರೈಡ್ಗೆ ಹೋಗುತ್ತಾ? ಕಾದ್ ನೋಡಬೇಕಾಗಿದೆ. ಒಂದು ಕಡೆ ನಜರತ್ ಬಣ್ಕಲ್, ಮತ್ತೊಂದು ಕಡೆ ಜಿಜೆಸಿ ಮೂಡಿಗೆರೆ. ಜಯ ಯಾರಿಗೆ? ರೆಡ್ ಮಿಷನ್ ಒಂದು ಕಡೆ ಆದಿರತ್ ಚೆಸ್ಟ್ ನಂಬರ್ 2, ಮತ್ತೊಂದು ಕಡೆ ಜಿಜೆಸಿ ಮೂಡಿಗೆರೆ ತಂಡದ ಕೌಶಿಕ್ ಚೆಸ್ಟ್ ನಂಬರ್ 3. ಇಲ್ಲಿ ಏನಾಗ್ತಾ ಇದೆ? ಇದರೊಂದಿಗೆ ನೋಡ್ತೇವೆ ಇಲ್ಲಿ 20-20 ಇಡುವಂತ ಒಂದು ಪ್ರಯತ್ನ. ಓ, ಇಲ್ಲಿ ಏನಾಯ್ತು? ಏನಾಯ್ತು? ಏನಾಗಿದೆ ಇಲ್ಲಿ? ಏನಾಗ್ತಾ ಇದೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅತ್ಯದ್ಭುತವಾದಂತಹ ರೀತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಕೌಶಿಕ್ ಜಿಜೆಸಿ ಮೂಡಿಗೆರೆ ತಂಡದ ಗೆಲುವಿನ ರೂವಾರಿ ಆಗ್ತಾರೆ. ಕಾದು ನೋಡಬೇಕು. ಪಾಯಿಂಟ್ ತರ್ತಾರ ಹೇಗೆ? ಕಾದು ನೋಡಬೇಕಾಗಿದೆ. ಹಿಡಿದ್ರೆ 2 ಆಗ್ತದೆ. ಓ, ಇಲ್ಲಿ ಏನಾಯ್ತು? ಏನಾಯ್ತು ಇಲ್ಲಿ? ವಾಟ್ ಅ ಮ್ಯಾಚ್! ಅದ್ಭುತವಾಗಿ ಆಯ್ತು.
22-21 ಪಂದ್ಯ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಹರ್ಷೋದ್ಗಾರ, ಕೇಕೆ, ಚಪ್ಪಾಳೆ